ಪುತ್ರ ಯತೀಂದ್ರ ಜೊತೆ ಸುವರ್ಣಸೌಧಕ್ಕೆ ಆಗಮಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಆದರೆ ಈ ಸಂದರ್ಭದಲ್ಲಿ ಕಾರ್ನಲ್ಲಿ ಕೂತು ಸುಮಾರು 5 ನಿಮಿಷಗಳ ಕಾಲ ಫೋನ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಯತೀಂದ್ರ ಜೊತೆ ಚರ್ಚೆಯ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಫೋನ್ನಲ್ಲಿ ಮಾತುಕತೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಫೋನ್ನಲ್ಲಿ ಕಾರ್ನಲ್ಲಿ ಕೂತೆ 5 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿರೋದು ಸದ್ಯ ಕುತೂಹಲಕ್ಕೆ ಕಾರಣ ಆಗಿದೆ. ಯಾರ ಹತ್ರ ಮಾತನಾಡಿದ್ರು, ಏನು ಮಾತುಕತೆಯನ್ನ ನಡೆಸಿದ್ರು? ಯಾಕಂದ್ರೆ ಈ ಹಿಂದೆ ಈ ನಾಯಕತ್ವ ತಿಕ್ಕಾಟದ ಸಂದರ್ಭದಲ್ಲೇ ಹೈಕಮಾಂಡ್ನಿಂದ ಸಿದ್ದರಾಮಯ್ಯ ಅವರಿಗೆ ಫೋನ್ ಕಾಲ್ ಬಂದಿದ್ದು. ಆ ಟೈಮ್ನಲ್ಲೂ ಕಾರ್ನಲ್ಲಿ ಕೂತು ಅವರು ಮಾತನಾಡಿದ್ದಂತಹ ದೃಶ್ಯಗಳು ಲಭ್ಯವಾಗಿತ್ತು. ಈಗಲೂ ಅಷ್ಟೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸರ್ಕಿಟ್ ಹೌಸ್ನಿಂದ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಜೊತೆಗೆ ಆಗಮಿಸಿದ್ದಾರೆ ಸುವರ್ಣಸೌಧಕ್ಕೆ. ಸಿಎಂ ಸಿದ್ದರಾಮಯ್ಯ ಬಂದವರು ಕಾರ್ನಿಂದ ಇಳಿದಿಲ್ಲ, ಕಾರ್ನಲ್ಲಿ ಕೂತು ಮಾತುಕತೆಯನ್ನ ನಡೆಸಿದ್ದಾರೆ. ಸುಮಾರು 5 ನಿಮಿಷಗಳ ಕಾಲ ಫೋನ್ನಲ್ಲಿದ್ರು ಸಿಎಂ ಸಿದ್ದರಾಮಯ್ಯ. ಸರ್ಕಿಟ್ ಹೌಸ್ನಿಂದ ಆಗಮಿಸಿದ್ರು. ಸರ್ಕಿಟ್ ಹೌಸ್ನಲ್ಲಿ ತುಂಬಾ ಹೊತ್ತು ಚರ್ಚೆಯಾಯಿತು. 1-to-1 ಚರ್ಚೆಯಾಯಿತು ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಜೊತೆಗೆ. ಸಚಿವ ಎಚ್ ಸಿ ಮಹದೇವಪ್ಪ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೂ ಮಾತುಕತೆ ನಡೆಸಿದ್ರು. ಅದಾದ ನಂತರ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡುವಾಗ ಸ್ವಲ್ಪ ಗರಂ ಆದ್ರು. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಅಂತ ಹೇಳಿದ್ರು. ಪುತ್ರನ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದಾಗ ಅದಾದ ನಂತರ ಪುತ್ರನ ಜೊತೆಯೇ ಸುವರ್ಣಸೌಧಕ್ಕೆ ಆಗಮಿಸಿದ್ದಾರೆ. ಬಟ್ ಇಳ್ದಿಲ್ಲ. ಬಂದ ತಕ್ಷಣದಲ್ಲಿ ಸುಮಾರು 5 ನಿಮಿಷಗಳ ಕಾಲ ಫೋನ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಯಾರ ಜೊತೆ ಚರ್ಚೆ ಮಾಡಿದ್ರು, ಏನು ಮಾತುಕತೆ ನಡೆಸಿದ್ರು ಅನ್ನುವಂತ ಕುತೂಹಲ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.